Hi, welcome back to my YouTube channel. So in this lecture we are going to discuss about properties of halogens. But in the last lecture we have come across your elimination reactions and some metallic reactions and another one is Woods reaction. So ಈ major 3 reactions ಮಾಡಿದ್ವಿ. So elimination reaction ಅಂದ್ರ ನಿಮ್ಮ reactant ಇಂದ ಏನಾಗ್ತೈತಿ ಒಂದು ಗ್ರೂಪ್ ಅಥವಾ ಒಂದು atom ಏನಾಗ್ತೈತಿ eliminate ಆಗ್ತಿರ್ತೈತಿ and Woods reaction ಅಂದ್ರೆ that is reaction of your alkyl halide with the sodium to give a higher alkanes. So in this lecture we are going to discuss about your properties of halogens. So first point major ಏನ್ ಬರ್ತೈತಿ ಅಂದ್ರೆ ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆರ್ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಹೆಲೋ ಅಲ್ಕೇನ್ಸ್ ಹೆಲೋ ಅರಿನ್ಸ್ ಕಂಪೇರ್ ಮಾಡಿದ್ರಿ ಅಂದ್ರೆ ನಿಮ್ಮ CH3X is a halo alkane whereas this is your haloine. ಇವೆರಡಕ್ಕೂ ಕಂಪೇರ್ ಮಾಡಿದಾಗ ನಿಮ್ಮ ಹೆಲೋ ಅಲ್ಕೇನ್ಸ್ ಆರ್ ಮೋರ್ ರಿಯಾಕ್ಟಿವ್. ಅಂದ್ರೆ ನಿಮ್ಮ ಹೆಲೋ ಅಲ್ಕೇನ್ಸ್ ಏನಾಗ್ತಾವ ಅಂದ್ರೆ ದೇ ಆರ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ದನ್ ಯುವರ್ ಹೆಲೋ ಅರಿನ್ಸ್. ಅದಕ್ಕಾಗಿನೇ ಏನ್ ತಗೋತೀವಿ ಅಂದ್ರೆ ನಿಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆರ್ ಡಿಫಿಕಲ್ಟ್. ಇವೆರಡಕ್ಕೂ ಕಂಪೇರ್ ಮಾಡಿದಾಗ ನಿಮ್ಮ ಹೆಲೋ ಅರಿನ್ಸ್ ಏನಾಗ್ತೈತಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕ್ಯಾರಿ ಆಗೋದು ಏನಾಗ್ತೈತಿ ಡಿಫಿಕಲ್ಟ್ ಆಗ್ತೈತಿ. ಯಾಕಂದ್ರೆ ಇವು 4 ಮೇಜರ್ ರೀಸನ್. ಈ 4 ರೀಸನ್ ಇಂದ ನಿಮ್ಮ ಅರೈಲ್ ಹಲೈಡ್ಸ್ ಏನಾಗ್ತೈತಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಡಿಫಿಕಲ್ಟ್ ಆಗ್ತೈತಿ ದೆನ್ ಯುವರ್ alkyl halides. So first reason ಏನಂದ್ರೆ that is due to resonance effect. So due to resonance effect ಅಂದ್ರ ಇಲ್ಲಿ ಏನ್ ತಗೊಂಡಿರಲ್ಲ ನೀವು ಕ್ಲೋರೋಬೆಂಜಿನ್ ತಗೊಂಡ್ರಿ ಅಂದ್ರ ನಿಮ್ಮ ಕ್ಲೋರಿನ್ ಅಲ್ಲಿ ಏನಿರ್ತೈತಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತೈತಿ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಎಲ್ಲಿ ಟ್ರಾನ್ಸ್ಫರ್ ಆಗ್ತಾವ ಅಂದ್ರೆ ಬೆಂಜಿನ್ ಟ್ರಾನ್ಸ್ಫರ್ ಆಯ್ತಂದ್ರ ಈ ಕ್ಲೋರಿನ್ ಮತ್ತೆ ಬೆಂಜಿನ್ ಮಧ್ಯೆ ಏನಾಗ್ತೈತಿ ನಿಮಗೆ ಡಬಲ್ ಬಾಂಡ್ ಬರ್ತೈತಿ. ಸೊ ಇಲ್ಲಿ ಡಬಲ್ ಬಾಂಡ್ ಬಂತಂದ್ರ ಈ ಬಾಂಡ್ ಏನಾಗ್ತೈತಿ ನಿಮ್ಗೆ ಶಿಫ್ಟ್ ಆಗ್ತೈತಿ. ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಯ್ತಂದ್ರ ಇಲ್ಲಿ ಏನಾಗ್ತೈತಿ ನಮ್ಗೆ ನೆಗೆಟಿವ್ ಚಾರ್ಜ್ ಬರ್ತೈತಿ ಅಂಡ್ ಈ ಎರಡು ಬಾಂಡ್ ಏನಾಗ್ತಾವು ಆಸ್ ಇಟ್ ಈಸ್ ಉಳ್ಕೋತು. ಅಗೇನ್ ಈ ನೆಗೆಟಿವ್ ಚಾರ್ಜ್ ಏನಾಗ್ತೈತಿ ಅಗೇನ್ ಇಲ್ಲಿ ಶಿಫ್ಟ್ ಆಯ್ತಂದ್ರ ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗಿ ಇಲ್ಲಿ ಏನಾಗ್ತೈತಿ ನಮ್ಗೆ ನೆಗೆಟಿವ್ ಚಾರ್ಜ್ ಬರ್ತೈತಿ. ಈ ಡಬಲ್ ಬಾಂಡ್ ಆಸ್ ಇಟ್ ಈಸ್ ಉಳ್ಕೊಂಡಿರ್ತೈತಿ. ಈ ನೆಗೆಟಿವ್ ಚಾರ್ಜ್ ಇಲ್ಲಿ ಶಿಫ್ಟ್ ಆಗೋದ್ರಿಂದ ಏನಾಗ್ತೈತಿ ನಮ್ಗೆ ಇಲ್ಲಿ ಡಬಲ್ ಬಾಂಡ್ ಬರ್ತೈತಿ ಅಂಡ್ ನಿಮ್ಮ ಕ್ಲೋರಿನ್ ಏನಾಗ್ತೈತಿ ಆಸ್ ಇಟ್ ಈಸ್ ಇಲ್ಲಿ ಡಬಲ್ ಬಾಂಡ್. ಸೊ ಅಗೇನ್ ಈ ನೆಗೆಟಿವ್ ಚಾರ್ಜ್ ಏನಾಗ್ತೈತಿ ವಾಪಸ್ ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಈ ಡಬಲ್ ಬಾಂಡ್ ನಿಮ್ಗ ಇಲ್ಲಿ ಶಿಫ್ಟ್ ಆಗ್ತೈತಿ. ಈ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬರ್ತೈತಿ. ಇಲ್ಲಿ ಡಬಲ್ ಬಾಂಡ್ ಈ ಡಬಲ್ ಬಾಂಡ್ ಆಸ್ ಇಟ್ ಈಸ್ ಉಳ್ಕೊಂಡಿರ್ತೈತಿ ಅಂಡ್ ಡಬಲ್ ಬಾಂಡ್ Cl ಆಗುತ್ತೆ. ನೆಕ್ಸ್ಟ್ ಏನಾಗ್ತೈತಿ ಈ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಯ್ತಂದ್ರ ನಿಮ್ಮ ಕ್ಲೋರಿನ್ ಏನಾಗ್ತೈತಿ ವಾಪಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಹೋಯ್ತಂದ್ರೆ ಕ್ಲೋರಿನ್ ಆಸ್ ಇಟ್ ಈಸ್ ಸಿಂಗಲ್ ಬಾಂಡ್ ಇಲ್ಲಿ ಡಬಲ್ ಬಾಂಡ್ ಡಬಲ್ ಬಾಂಡ್ ಡಬಲ್ ಬಾಂಡ್. ಸೊ ಕ್ಲೋರಿನ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ಸ್ ಏನಾಗತ್ತು ನಿಮ್ಮ ಬೆಂಜಿನ್ ರಿಂಗ್ ಮೇಲೆ ಡಿಲೋಕಲೈಸ್ ಆಗೋದ್ರಿಂದ ಕ್ಲೋರಿನ್ ಮತ್ತೆ ನಿಮ್ಮ ಕಾರ್ಬನ್ ಆಟಮ್ ಮೇಲೆ ಏನಾಗ್ತೈತಿ ಇಲ್ಲಿ ಡಬಲ್ ಬಾಂಡ್ ಬರ್ತೈತಿ. ಸೊ ಇಲ್ಲಿ ತೋರಿಸಿದ್ರಿ ಅಂದ್ರೆ ಇಲ್ಲಿ ಏನಾಗ್ತಿರ್ತೈತಿ ನೆಗೆಟಿವ್ ಚಾರ್ಜ್ ಡಿಲೋಕಲೈಸ್ ಆಗ್ತಿರ್ತೈತಿ ಅಂಡ್ ಕಾರ್ಬನ್ ಅಂಡ್ ಕ್ಲೋರಿನ್ ಏನಾಗ್ತೈತಿ ನಿಮ್ಗೆ ಡಬಲ್ ಬಾಂಡ್ ಇರ್ತೈತಿ. ಸೊ ಕಾರ್ಬನ್ ಕ್ಲೋರಿನ್ ಡಬಲ್ ಬಾಂಡ್ ಇತ್ತಂದ್ರೆ ಈ ಡಬಲ್ ಬಾಂಡ್ ಬ್ರೇಕ್ ಮಾಡೋದು ಏನಾಗ್ತೈತಿ ನಮ್ಗೆ ಡಿಫಿಕಲ್ಟ್ ಆಗ್ತೈತಿ. ಅಂದ್ರೆ ಇಲ್ಲಿ ಏನ್ ತೋರಿಸಿದ್ವಲ್ಲ ಇಲ್ಲಿ ಏನಾಗ್ತೈತಿ ನಮ್ಗೆ ಡಬಲ್ ಬಾಂಡ್ ಜನರೇಟ್ ಆಗ್ತೈತಿ. ಈ ಡಬಲ್ ಬಾಂಡ್ ಜನರೇಟ್ ಆಗೋದ್ರಿಂದ ಇದನ್ನ ಬ್ರೇಕ್ ಮಾಡೋದು ಏನಾಗ್ತೈತಿ ನಮ್ಗಲ್ಲೇ ಡಿಫಿಕಲ್ಟ್ ಆಗೋದ್ರಿಂದ ನಿಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಏನಂತ ಹೇಳ್ತೀವಿ ಡಿಫಿಕಲ್ಟ್ ಅಂತ ಹೇಳ್ತೀವಿ. ದಟ್ ಈಸ್ ಡ್ಯೂ ಟು ಫಾರ್ಮೇಶನ್ ಆಫ್ ಡಬಲ್ ಬಾಂಡ್ ಬಿಟ್ವೀನ್ ಯುವರ್ ಕಾರ್ಬನ್ ಅಂಡ್ ಹ್ಯಾಲೋಜನ್. ದಟ್ ಈಸ್ ಯುವರ್ ಫಸ್ಟ್ ಒನ್ ಈಸ್ ಅ ರೆಸೊನೆನ್ಸ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮ್ಮ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಆಟಮ್. ಅಂದ್ರೆ ನಿಮ್ಮ ಕ್ಲೋರಿನ್ ಗ್ರೂಪ್ ಏನ್ ಅಟ್ಯಾಚ್ ಆಗಿರುತ್ತಲ್ಲ ಅಥವಾ ಹ್ಯಾಲೋಜನ್ ಗ್ರೂಪ್ ಏನ್ ಅಟ್ಯಾಚ್ ಆಗಿರುತ್ತಲ್ಲ ಅಂದ್ರೆ ಈ ಬೆಂಜಿನ್ ರಿಂಗ್ ತಗೊಂಡ್ರಿ ಅಂದ್ರೆ ಈ ಬೆಂಜಿನಿಗೆ ಹ್ಯಾಲೋಜನ್ ಏನ್ ಅಟ್ಯಾಚ್ ಆಗಿರುತ್ತಲ್ಲ ಆ ಹ್ಯಾಲೋಜನ್ ಅಟ್ಯಾಚ್ ಆದಂತ ಕಾರ್ಬನ್ ಅಂದ್ರೆ ಈ ಕಾರ್ಬನ್ ಹೈಬ್ರಿಡೈಸೇಷನ್ ಏನಿರ್ತೈತಿ ಅಂತ ದ ಕಾರ್ಬನ್ containing X is nothing but your halogen. Carbon containing halogen atom is sp2 hybridized. ಅಂದ್ರೆ ಈ ಕಾರ್ಬನ್ ಏನಿರ್ತೈತಿ ನಮ್ಗಿಲ್ಲಿ sp2 ಹೈಬ್ರಿಡೈಸ್ಡ್ ಇರ್ತೈತಿ. sp2 ಹೈಬ್ರಿಡೈಸ್ಡ್ ಇರೋದ್ರಿಂದ ಆ ಕಾರ್ಬನ್ ಆಟಮ್ ಏನಾಗ್ತೈತಿ ನಮಗೆ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಗ್ತೈತಿ. ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಯ್ತಂದ್ರೆ ಇದು ನೆಗೆಟಿವ್ ಆಗೋದ್ರಿಂದ ಅಗೇನ್ ಅಲ್ಲಿ ಬ್ರೇಕಿಂಗ್ ಆಫ್ ಬಾಂಡ್ ಏನಾಗ್ತೈತಿ ನಮಗೆ ಡಿಫಿಕಲ್ಟ್ ಆಗ್ತೈತಿ. ಅಗೇನ್ ಯಾಕಂದ್ರೆ ನಿಮ್ಗೆ sp ಹೈಬ್ರಿಡೈಸೇಷನ್ sp2 ಅಂಡ್ sp3 ಹೈಬ್ರಿಡೈಸೇಷನ್ ತಗೋತಾ ಹೋದ್ರಿ ಅಂದ್ರ ನಿಮ್ಮ sp ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರ್ತೈತಿ ದೆನ್ sp2 is most electro than sp3 ಇರ್ತೈತಿ. ಅಂಡ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ
ಇನ್ಸ್ಟೆಬಿಲಿಟಿ ಆಫ್ ಅ ಫಿನೈಲ್ ಕ್ಯಾಟೈನ್. ಸೊ ಫಿನೈಲ್ ಕ್ಯಾಟೈನ್ ಅಂದ್ರೆ ಇಲ್ಲಿ ಏನ್ ತಗೊಂಡಿವಲ್ಲ ನಾವು ಕ್ಲೋರೋಬೆಂಜಿನ್, ಇದನ್ನ ಅಯೋನೈಸ್ ಮಾಡಿದ್ರಿ ಅಂದ್ರ ಏನಾಗ್ತೈತಿ ಅಂದ್ರೆ ಇಲ್ಲಿ ಏನಾಗ್ತೈತಿ ನಿಮಗೆ ಫಾರ್ಮೇಶನ್ ಆಫ್ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಯಾಕೆ ಆಗ್ತೈತಿ ಅಂದ್ರ ನಿಮ್ಮ ಕ್ಲೋರಿನ್ ಏನಾಗಿ ರಿಮೂವ್ ಆಗ್ತೈತಿ, ಇಲ್ಲಿ Cl ಮೈನಸ್ ಆಗಿ ರಿಮೂವ್ ಆಯ್ತಂದ್ರೆ ಈ ಬೆಂಜಿನ್ ರಿಂಗ್ ಮೇಲೆ ಏನ್ ಪಾಸಿಟಿವ್ ಚಾರ್ಜ್ ಫಾರ್ಮ್ ಆಗ್ತೈತಲ್ಲ ಇದನ್ನ ಏನಂತ ಕರಿತೀವಿ ನಾವು ಫಿನೈಲ್ ಗ್ರೂಪ್ ಅಂತ ಕರಿತೀವಿ. ಫಾರ್ಮೇಶನ್ ಆಫ್ ಪಾಸಿಟಿವ್ ಚಾರ್ಜ್ ಆಗೋದ್ರಿಂದ ಅದನ್ನ ಏನಂತ ಕರಿತೀವಿ ಫಿನೈಲ್ ಕ್ಯಾಟೈನ್ ಅಂತ ಕರಿತೀವಿ. ಸೊ ಈ ಫಿನೈಲ್ ಕ್ಯಾಟೈನ್ ಏನ್ ಫಾರ್ಮ್ ಆಗಿರುತ್ತಲ್ಲ ಅದು ಏನಿರ್ತೈತಿ ನಮಗೆ ಅನ್ಸ್ಟೇಬಲ್ ಇರ್ತೈತಿ ಅಥವಾ ಅದರ ಸ್ಟೆಬಿಲಿಟಿ ಕಡಿಮೆ ಇರೋದ್ರಿಂದ ಅಗೇನ್ ನಿಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಏನಾಗ್ತವೆ ನಮಗೆ ಡಿಫಿಕಲ್ಟ್ ಆಗ್ತದೆ. ಅಂಡ್ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹೈ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಅ ಬೆಂಜಿನ್ ರಿಂಗ್. ಸೊ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಹೈ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಬೆಂಜಿನ್ ರಿಂಗ್, ದಟ್ ಇಸ್ ಅ ಕಾರ್ಬನ್ ಆಟಮ್ ಇನ್ ಅ ಬೆಂಜಿನ್ ದ ಎಲೆಕ್ಟ್ರಾನ್ ರಿಚ್ ಸೆಂಟರ್ಸ್. ಅಂದ್ರೆ ನಿಮ್ಮ ಕಾರ್ಬನ್ ಆಟಮ್ ಏನ್ ಪ್ರೆಸೆಂಟ್ ಅದಾವಲ್ಲ ಈ ಬೆಂಜಿನ್ ರಿಂಗ್ ಅಲ್ಲಿ, ಈ ಬೆಂಜಿನ್ ರಿಂಗ್ ತಗೊಂಡ್ರಿ ಅಂದ್ರೆ ಈ ಬೆಂಜಿನ್ ರಿಂಗ್ ಅಲ್ಲಿ ನಿಮಗೆ ಟೋಟಲ್ ನಂಬರ್ ಆಫ್ 6 ಕಾರ್ಬನ್ ಆಟಮ್ ಬರ್ತಾವು. ಆ ಕಾರ್ಬನ್ ಆಟಮ್ ಏನಾಗ್ತಾವ ಅಂದ್ರೆ ಅವು ಎಲೆಕ್ಟ್ರಾನ್ ರಿಚ್ ಸೆಂಟರ್ಸ್ ಆಗ್ತವೆ. ಎಲೆಕ್ಟ್ರಾನ್ ರಿಚ್ ಸೆಂಟರ್ಸ್ ಹೆಂಗ್ ಆಗ್ತಾವ ಅಂದ್ರ ಇಲ್ಲಿ ಮೆನ್ಷನ್ ಮಾಡಿ ನೋಡಿ. ಈ ಪೊಸಿಷನ್ ದಟ್ ಈಸ್ ಇದು ಕಾರ್ಬನ್ ನಂಬರ್ 1 ತಗೊಂಡ್ರಿ ಅಂದ್ರ ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 4 ಅಂಡ್ ಕಾರ್ಬನ್ ನಂಬರ್ 5. ಸೊ ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 4 ಅಂಡ್ ಕಾರ್ಬನ್ ನಂಬರ್ 6, ದಟ್ ಇಸ್ ಅ ಕಾರ್ಬನ್ 2nd, ಕಾರ್ಬನ್ 4 ಅಂಡ್ ಕಾರ್ಬನ್ 6. ಈ 3 ಪೊಸಿಷನ್ ಅಲ್ಲಿ ನಮ್ಗೆ ಏನೈತಿ ಎಲೆಕ್ಟ್ರಾನ್ಸ್ ರಿಚ್ ಅಂದ್ರೆ ನೆಗೆಟಿವ್ ಚಾರ್ಜ್ ತೋರಿಸಿದ್ವಿ ಅಂದ್ರೆ ಅದೇನ್ ಇಂಡಿಕೇಟ್ ಮಾಡ್ತೈತಿ ನಮ್ಗೆ ಎಲೆಕ್ಟ್ರಾನ್ ಜಾಸ್ತಿ ಅಂತ ಹೇಳ್ತೈತಿ. ಅದಕ್ಕಾಗಿ ಬೆಂಜಿನ್ ಅಲ್ಲಿ ಏನಾಗ್ತೈತಿ ನಮ್ಗೆ ಕಾರ್ಬನ್ ಆಟಮ್ ಮೇಲೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇರೋದ್ರಿಂದ ರಿಮೂವಲ್ ಆಫ್ ನ್ಯೂಕ್ಲಿಯೋಫೈಲ್ ಏನಾಗ್ತೈತಿ ನಮ್ಗೆ ಡಿಫಿಕಲ್ಟ್ ಆಗ್ತೈತಿ. ಅದಕ್ಕಾಗಿ ನಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಫಾರ್ ಯುವರ್ ಹೆಲೋ ಅರೀನ್ಸ್ ಏನಾಗ್ತೈತಿ ಅಂತ ಹೇಳ್ತೀವಿ ನಾವು ಡಿಫಿಕಲ್ಟ್ ಆಗ್ತೈತಿ. ದಟ್ ಈಸ್ ಡಿಫಿಕಲ್ಟಿ ಈಸ್ ಡ್ಯೂ ಟು ರೆಸೊನೆನ್ಸ್ ಎಫೆಕ್ಟ್ and hybridization of carbon atom and instability of your phenyl cation and high electron density on a benzene ring. So these are the 4 main reasons that is difficulty for your nucleophilic substitution reaction. Moving on to next topic, that's your nucleophilic substitution reaction. Already ನಿಮಗೆ ಗೊತ್ತೈತಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಒಂದು ರಿಯಾಕ್ಷನ್ ಅಲ್ಲಿ ಇರ್ತಕ್ಕಂತ ನಿಮ್ಮ ನ್ಯೂಕ್ಲಿಯೋಫೈಲ್ ನ ರಿಮೂವ್ ಮಾಡ್ತೀರಿ ಅಂಡ್ ಆ ಪ್ಲೇಸ್ ಏನ್ ಮಾಡ್ತೀರಿ ನೀವು ಇನ್ನೊಂದು ನ್ಯೂಕ್ಲಿಯೋಫೈಲ್ ನ ಆಡ್ ಮಾಡ್ತಿರ್ತೀರಿ. ಅಂತ ರಿಯಾಕ್ಷನ್ಸ್ ಏನಂತ ಕರಿತೀವಿ ಅಂದ್ರೆ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ದಟ್ ಇಸ್ ದ ಆಕ್ಷನ್ ಆಫ್ NaOH, ದಟ್ ಇಸ್ ಯುವರ್ ಅಲಾಲ್ ಹ್ಯಾಲೈಡ್ ನಿಮ್ಮ NaOH ಜೊತೆ ಯಾವ ರೀತಿ ರಿಯಾಕ್ಟ್ ಆಗ್ತೈತಿ ಅಂತ ಹೇಳಿ. ನಿಮ್ಮ ಕ್ಲೋರೋಬೆಂಜಿನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ at a temperature of 623 and 300 atmospheric pressure and in HCl it forms a phenol. ಅಂದ್ರೆ ಇಲ್ಲಿ ಏನಾಗ್ತದೆ ನಿಮ್ಮ ಬೆಂಜಿನ್ ಕ್ಲೋರೈಡ್ ತಗೊಂಡ್ರೆ NaOH ಜೊತೆ ರಿಯಾಕ್ಟ್ ಆಗಿ ಅದೇನ್ ಕೊಡ್ತೈತಿ ನಮಗೆ ಫಿನಾಲ್ ಕೊಡ್ತೈತಿ. ಬಟ್ ಫಿನಾಲ್ ಯಾವ ತರ ಕೊಡ್ತೈತಿ ಅಂದ್ರ ಫಸ್ಟ್ ನಿಮ್ಮ ಬೆಂಜಿನ್ ಏನಾಗ್ತೈತಿ ಅಂದ್ರ ನಮ್ಮ NaOH ಜೊತೆ ರಿಯಾಕ್ಟ್ ಆಗಿ ಫಸ್ಟ್ ಅದು ಕೊಡೋದು ನಮಗೆ ಡೈರೆಕ್ಟ್ ಆಗಿ ಫಿನಾಲ್ ಕೊಟ್ಟಿರ್ತೈತಿ. ಇಟ್ ಗಿವ್ಸ್ ಅ ಫಿನಾಲ್. ಬಟ್ ಈ ಫಿನಾಲ್ ಏನಾಗ್ತೈತಿ ಅಂದ್ರ ಫರ್ದರ್ NaOH ಜೊತೆ ರಿಯಾಕ್ಟ್ ಆಗಿ ಇದು ಏನ್ ಕೊಡ್ತೈತಿ ಅಂದ್ರೆ ನಮಗೆ ಫರ್ದರ್ ಕೊಡೋದು ಸೋಡಿಯಂ ಫಿನೈಲ್ ಕೊಡ್ತೈತಿ. ಅಂದ್ರೆ ಇಲ್ಲಿ ತೋರಿಸಿದಾಗ ನಿಮಗೆ ಡೈರೆಕ್ಟ್ ಒಂದೇ ಸ್ಟೆಪ್ ಒಳಗ ನಿಮಗೆ ಫಿನಾಲ್ ಫಾರ್ಮ್ ಆಗಿರಲ್ಲ. ಫಸ್ಟ್ ನಿಮ್ಮ ದಿಸ್ ಇಸ್ ಕ್ಲೋರೋಬೆಂಜಿನ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಏನ್ ಕೊಟ್ಟಿರ್ತ ಫಿನಾಲ್ ಕೊಟ್ಟಿರುತ್ತ. ಬಟ್ ಎಕ್ಸಸ್ ಆಫ್ NaOH ಏನ್ ಪ್ರೆಸೆಂಟ್ ಇರ್ತೈತಲ್ಲ ಅದು ಫಿನಾಲ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಡ್ತೈತಿ ನಮಗೆ ಸೋಡಿಯಂ ಫಿನೇಟ್ ಕೊಡ್ತೈತಿ. ಈ ಫಾರ್ಮ್ ಆದಂತ ಸೋಡಿಯಂ ಫಿನೇಟ್ HCl ಜೊತೆ ರಿಯಾಕ್ಟ್ ಆಯ್ತಂದ್ರೆ ಏನ್ ಕೊಡ್ತೈತಿ ನಮಗೆ ಫಿನಾಲ್ ಕೊಡ್ತೈತಿ. ಸೊ ಇದು ಒಂದೇ ಸ್ಟೆಪ್ ರಿಯಾಕ್ಷನ್ ಆಗಲ್ಲ, 2 ಸ್ಟೆಪ್ ರಿಯಾಕ್ಷನ್ ಇರ್ತೈತಿ. ಫಸ್ಟ್ ಸ್ಟೆಪ್ ಅಲ್ಲಿ ನಮ್ಗೆ ಏನಾಗ್ತೈತಿ ಫಿನಾಲ್ ಫಾರ್ಮ್ ಆಗಿರ್ತೈತಿ. ಆ ಫಿನಾಲ್ NaOH ಜೊತೆ ರಿಯಾಕ್ಟ್ ಆಗಿ ಸೋಡಿಯಂ ಫಿನೇಟ್ ಫಾರ್ಮ್ ಆಗ್ತೈತಿ. ಈ ಫಾರ್ಮ್ ಆದಂತ ಸೋಡಿಯಂ ಫಿನೇಟ್ ಫರ್ದರ್ HCl ಜೊತೆ ರಿಯಾಕ್ಟ್ ಆಗಿ ಇಟ್ ವಿಲ್ ಫಾರ್ಮ್ ಅ ಫಿನಾಲ್. ಸೊ ದಟ್ ಈಸ್ ಯುವರ್ ಫಸ್ಟ್ ಒನ್ ಈಸ್ ಆಕ್ಷನ್ ಆಫ್ NaOH. ಅಂಡ್ ನೆಕ್ಸ್ಟ್ ಇದ್ರೊಳಗ ಒಂದೆರಡು ಪಾಯಿಂಟ್ ಬರ್ತಾವ. ಫಸ್ಟ್ ಪಾಯಿಂಟ್ ಏನಂದ್ರೆ when a electron withdrawing is present in ortho or para positions. ಯಾವಾಗ ನಿಮಗೆ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಸ್ ಅಲ್ಲಿ ಏನಾದ್ರು ನಮಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇತ್ತ ಅಂದ್ರೆ ದ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಸ್ ದ ರಿಯಾಕ್ಟಿವಿಟಿ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್
ಇನ್ಕ್ರೀಸಸ್. ಅಂದ್ರೆ ಯಾವಾಗ ನಮಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ನಿಮ್ಮ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಸ್ ಅಲ್ಲಿ ಇದು ಅಂದ್ರ ನಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಾಗುತ್ತೆ ಅಂತ ಹೇಳ್ತೀವಿ ನಾವು, ಜಾಸ್ತಿ ಆಗುತ್ತಾ ಅಂತ ಹೇಳ್ತೀವಿ. ಯಾಕೆ ಜಾಸ್ತಿ ಆಗ್ತೈತಿ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡ್ತೀವಿ ನೋಡ್ರಿ. ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ಲಿ ತಗೊಂಡ್ರೆ ನಿಮ್ದಿದು ಆರ್ಥೋ ಕ್ಲೋರೋ ನೈಟ್ರೋ ಬೆಂಜಿನ್. ಸೊ ಕ್ಲೋರಿನ್ ಗ್ರೂಪ್ ಅಂಡ್ ನೈಟ್ರೋ ಗ್ರೂಪ್ ಪ್ರೆಸೆಂಟ್ ಇದ್ದಾಗ ಈ ನೈಟ್ರೋ ಗ್ರೂಪ್ ಏನ್ ಮಾಡ್ತೈತಿ ಅಂದ್ರೆ ನಿಮ್ಮ ಬೆಂಜಿನ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ಸ್ ಅಂದ್ರೆ ಈ ಪೈ ಎಲೆಕ್ಟ್ರಾನ್ಸ್ ಏನ್ ಮಾಡ್ಕೋತೈತಿ, ಇದು ನೈಟ್ರೋ ಗ್ರೂಪ್ ಅಟ್ರಾಕ್ಟ್ ಮಾಡ್ಕೋತಂದ್ರ ಇಲ್ಲಿ ಏನಾಗ್ತೈತಿ ನಿಮ್ಮ ಎಲೆಕ್ಟ್ರಾನ್ಸ್ ರಿಮೂವ್ ಆಯ್ತಂದ್ರ ಈ ಕ್ಲೋರಿನ್ ಅಂದ್ರೆ ಇಲ್ಲಿ ಕ್ಲೋರಿನ್ ಅಟ್ಯಾಕ್ ಆಗೈತಲ್ಲ, ಈ ಕ್ಲೋರಿನ್ ಅಲ್ಲಿ ಎಲೆಕ್ಟ್ರಾನ್ಸ್ ಅಂಡ್ ಇಲ್ಲಿ ಎಲೆಕ್ಟ್ರಾನ್ಸ್ ರಿಮೂವ್ ಆದ್ವು ಅಂದ್ರ ಈ ಕ್ಲೋರಿನ್ ಪೊಸಿಷನ್ಸ್ ಅಲ್ಲಿ ಏನಾಗ್ತೈತಿ ನಮಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಇಲ್ಲಿದು ಅಂದ್ರೆ ಇಲ್ಲಿ ನಮ್ದು ಬಾಂಡ್ ರಿಮೂವ್ ಆಯ್ತಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗ್ತೈತಿ. ಆ ಪಾಸಿಟಿವ್ ಚಾರ್ಜ್ ತೋರಿಸ್ತೀವಿ. ಇಲ್ಲಿರೋ ಡಬಲ್ ಬಾಂಡ್ ರಿಮೂವ್ ಆಗಿ ನೈಟ್ರೋಜನ್ ಕಾರ್ಬನ್ ಮತ್ತೆ ಡಬಲ್ ಬಾಂಡ್ ಆಗುತ್ತೆ. ಈ ನೈಟ್ರೋಜನ್ ಕಾರ್ಬನ್ ಡಬಲ್ ಬಾಂಡ್ ಆಗುತ್ತೆ. ಸೊ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಇಲ್ಲಿ ಇರ್ತಕ್ಕಂತ ಡಬಲ್ ಬಾಂಡ್ ಏನಾಗ್ತೈತಿ ಆಕ್ಸಿಜನ್ ಮೇಲೆ ಶಿಫ್ಟ್ ಆಗ್ತೈತಿ. ಸೊ ಆಕ್ಸಿಜನ್ ಮೇಲೆ ಶಿಫ್ಟ್ ಆಯ್ತಂದ್ರ ಆಕ್ಸಿಜನ್ ನೆಗೆಟಿವ್ ಚಾರ್ಜ್ ಅಂಡ್ ಇನ್ನೊಂದು ಆಕ್ಸಿಜನ್ ಏನಾಗ್ತೈತಿ ನಿಮಗೆ ನೆಗೆಟಿವ್ ಚಾರ್ಜ್. ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ ಈ ಪೊಸಿಷನ್ ಅಲ್ಲಿ ಏನಾಗ್ತೈತಿ ನಮಗೆ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಆಗ್ತೈತಿ. ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಆಯ್ತಂದ್ರ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ ನಮಗೆ ಈಸಿ ಆಗ್ತೈತಿ. ಅದಕ್ಕಾಗಿ ವೆನ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಈಸ್ ಪ್ರೆಸೆಂಟ್ ಇನ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಸ್ ದ ರಿಯಾಕ್ಟಿವಿಟಿ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ. ನಿನ್ನೆ ಕ್ಲಾಸ್ ಹಿಂದಿನಲ್ಲಿ ಹೇಳಿದ್ವಿ ನಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಡಿಫಿಕಲ್ಟ್ ಇರ್ತೈತಿ ಅಂತ ಹೇಳಿದ್ವಿ. ಯಾಕೆ ಡಿಫಿಕಲ್ಟ್ ಆಗ್ತಿತ್ತು ಅಂದ್ರೆ ಫಾರ್ಮೇಶನ್ ಆಫ್ ಡಬಲ್ ಬಾಂಡ್ ಬಿಟ್ವೀನ್ ಯುವರ್ ಬೆಂಜೀನ್ ಅಂಡ್ ಹ್ಯಾಲೋಜನ್. ನಿಮ್ಮ ಬೆಂಜೀನ್ ಮತ್ತೆ ಹ್ಯಾಲೋಜನ್ ಅಲ್ಲಿ ಡಬಲ್ ಬಾಂಡ್ ಪಾರ್ಷಿಯಲ್ ಡಬಲ್ ಬಾಂಡ್ ಡೆವಲಪ್ ಆಗೋದ್ರಿಂದ ಬಾಂಡ್ ಬ್ರೇಕ್ ಆಗೋದು ಡಿಫಿಕಲ್ಟ್ ಆಗ್ತಿತ್ತು. ಯಾವಾಗ ನಮಗೆ ಬೆಂಜಿನ್ ಮೇಲೆ ಈ ಬೆಂಜಿನ್ ಮೇಲೆ ನಿಮಗೆ ಹ್ಯಾಲೋಜನ್ ಇದ್ದು ಹ್ಯಾಲೋಜನ್ ಜೊತೆ ಏನಾದ್ರೂ ನೈಟ್ರೋಜನ್ ದಟ್ ಇಸ್ NO2 ಗ್ರೂಪ್ ಪ್ರೆಸೆಂಟ್ ಇತ್ತಂದ್ರ ಅವಾಗ ಏನಾಗ್ತೈತಿ ಈ ಎಲೆಕ್ಟ್ರಾನ್ಸ್ ಈ ಕಡೆ ಶಿಫ್ಟ್ ಆಯ್ತಂದ್ರ ಇಲ್ಲಿ ಏನಾಗ್ತೈತಿ ನಮಗೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗ್ತೈತಿ. ಪಾಸಿಟಿವ್ ಚಾರ್ಜ್ ಅಂದ್ರೆ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರ್ತೈತಿ. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇತ್ತಂದ್ರ ನಿಮ್ಮ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಏನಾಗ್ತೈತಿ ನಮಗೆ ಈಸಿ ಆಗ್ತೈತಿ. ಸೊ ಯಾವಾಗ ಆರ್ಥೋ ಪೊಸಿಷನ್ ಇತ್ತು. ಅದೇ ಪ್ಯಾರಾ ಪೊಸಿಷನ್ ಅಂತ ತಗೊಂಡ್ರಿ ಅಂದ್ರೆ ಇದು ನಿಮ್ಮ ಬೆಂಜಿನ್, ಇಲ್ಲಿ ಕ್ಲೋರಿನ್. ಪ್ಯಾರಾ ಪೊಸಿಷನ್ ಯಾವ್ದಾಗುತ್ತೆ ನಿಮಗೆ ಇದು ಏನಾಗುತ್ತೆ ನಮಗೆ ಪ್ಯಾರಾ ಪೊಸಿಷನ್ ಆಗುತ್ತೆ. ಇಲ್ಲಿ ಪ್ಯಾರಾ ಪೊಸಿಷನ್ ಒಳಗ ನಿಮಗೆ NO2 ಗ್ರೂಪ್ ಇದ್ದಾಗ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗ್ತೈತಿ ಅಂಡ್ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಅಗೇನ್ ಇದೇನಾಗ್ತೈತಿ ಇಲ್ಲಿ ಶಿಫ್ಟ್ ಆಗ್ತೈತಿ. ಮತ್ತೆ ನಿಮಗೆ ಈ ಕಾರ್ಬನ್ ಮೇಲೆ ಏನಾಗ್ತೈತಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗ್ತೈತಿ. ಸೊ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಸ್ ಇತ್ತಂದ್ರೆ ಏನಾಗ್ತೈತಿ ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಈಸಿ ಆಗ್ತೈತಿ. ಅದೇ ನೆಕ್ಸ್ಟ್ ಪಾಯಿಂಟ್ ಬರ್ತೈತಿ. ಇಫ್ NO2 group is present at a meta position, it will not increase a nucleophilic substitution reaction. ಯಾವಾಗ ನಮಗೆ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಸ್ ಅಲ್ಲಿ ಇದ್ದಾಗ ನಿಮ್ಗೇನಾಗ್ತೈತಿ ನೈಟ್ರೋಜನ್ ಗ್ರೂಪ್ ಎಲೆಕ್ಟ್ರಾನ್ ವಿತ್ಡ್ರಾ ಮಾಡ್ಕೋತೈತಿ. ಅದೇ ಏನಾದ್ರೂ ನಮ್ಮ ನೈಟ್ರೋಜನ್ ಗ್ರೂಪ್ ಮೆಟಾ ಪೊಸಿಷನ್ ಅಲ್ಲಿ ಇತ್ತಂದ್ರ ಎಲೆಕ್ಟ್ರಾನ್ ವಿತ್ಡ್ರಾ ಮಾಡ್ಕೊಳಲ್ಲ. ಅದನ್ನ ಯಾವ ರೀತಿ ತೋರಿಸಬಹುದು ಅಂದ್ರೆ ನೋಡ್ರಿ ಇಲ್ಲಿ ಮೆಟಾ ಅಂದ್ರೆ ಏನಾಗ್ತೈತಿ ಈ ಪೊಸಿಷನ್ ಅಲ್ಲಿ ನಿಮಗೆ ನೈಟ್ರೋಜನ್ ಗ್ರೂಪ್ ಅಲ್ಲಿ. ಸೊ ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಮಾಡಿದ್ರಿ ಅಂದ್ರ ನೆಕ್ಸ್ಟ್ ಈ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಗ್ತದೆ. ಅಂದ್ರೆ ಎಲೆಕ್ಟ್ರಾನ್ ಇಲ್ಲಿ ಬರಲ್ಲ, ನಿಮಗೆ ನೈಟ್ರೋ ಗ್ರೂಪ್ ಮೇಲೆ ಶಿಫ್ಟ್ ಆಗಲ್ಲ. ಹಾಗಾಗಿ ಮೆಟಾ ಪೊಸಿಷನ್ ಅಲ್ಲಿ ನಿಮ್ಮ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇತ್ತಂದ್ರ ರಿಯಾಕ್ಟಿವಿಟಿ ಏನಾಗಲ್ಲ ಇನ್ಕ್ರೀಸ್ ಆಗಲ್ಲ. ದ ರಿಯಾಕ್ಟಿವಿಟಿ ಓನ್ಲಿ ಇನ್ಕ್ರೀಸಸ್ ವೆನ್ ಯುವರ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಅಟ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಸ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮ್ಮ ಮೆಕ್ಯಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಂದ್ರೆ ನಿಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯಾವ ತರ ಆಗ್ತೈತಿ ಯಾವಾಗ ನಿಮಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಪ್ರೆಸೆಂಟ್ ಇರ್ತೈತಿ ಅಂತ. ಯಾವಾಗ ನಮಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಪ್ರೆಸೆಂಟ್ ಇರ್ತೈತಿ ಅವಾಗ ಏನಾಗ್ತೈತಿ ನಮ್ಮ ಬೆಂಜಿನ್ ಅಲ್ಲಿ ಇರ್ತಕ್ಕಂತ ಪೈ ಎಲೆಕ್ಟ್ರಾನ್ಸ್ ಏನಾಗ್ತವೆ ನಿಮ್ಮ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಲ್ಲಿ ಶಿಫ್ಟ್ ಆಗ್ತವೆ. ಶಿಫ್ಟ್ ಆಯ್ತಂದ್ರೆ ಏನಾಗ್ತೈತಿ ಅಂದ್ರೆ ಇಲ್ಲಿ ನೋಡ್ರಿ ಇದು ಏನ್ ಪೈ ಎಲೆಕ್ಟ್ರಾನ್ ಐತಲ್ಲ ಈ ಪೈ ಎಲೆಕ್ಟ್ರಾನ್ ಅಲ್ಲಿ ಶಿಫ್ಟ್ ಆಗ್ತೈತಿ ನೈಟ್ರೋಜನ್ ಅಲ್ಲಿ ಶಿಫ್ಟ್ ಆಗ್ತದೆ. ಅಂದ್ರೆ ಈ ಬೆಂಜಿನ್ ರಿಂಗ್ ಕನ್ಸಿಡರ್ ಮಾಡಿದ್ರಿ ಅಂದ್ರ ಇಲ್ಲಿ Cl ಐತಿ ಅಂಡ್ ಈ ಪೊಸಿಷನ್ ಅಲ್ಲಿ ನೈಟ್ರೋಜನ್, ಇದು ಡಬಲ್ ಬಾಂಡ್ O, ಇದು ಸಿಂಗಲ್ ಬಾಂಡ್ O ಮೈನಸ್. ಸೊ ಯಾವಾಗ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಯ್ತಂದ್ರೆ ನೈಟ್ರೋಜನ್ ಮತ್ತೆ ಕಾರ್ಬನ್ ಮಧ್ಯೆ ಏನಾಗುತ್ತೆ ನಮಗೆ ಡಬಲ್ ಬಾಂಡ್ ಬರ್ತೈತಿ. ಈ ನೈಟ್ರೋಜನ್ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಅಂತ ಬಂತಂದ್ರ
ಈ ಎಲೆಕ್ಟ್ರಾನ್ಸ್ ಏನಾಗ್ತೈತಿ ಆಕ್ಸಿಜನ್ ಮೇಲೆ ಶಿಫ್ಟ್ ಆಗ್ತೈತಿ. ಆಕ್ಸಿಜನ್ ಮೇಲೆ ಶಿಫ್ಟ್ ಆಯ್ತು ಅಂದ್ರೆ ಈ ಡಬಲ್ ಬಾಂಡ್ ಏನಾಗ್ತೈತಿ ಬ್ರೇಕ್ ಆಗಿ ಆಕ್ಸಿಜನ್ ನೈಟ್ರೋಜನ್ ಮಧ್ಯೆ ಏನಾಗ್ತೈತಿ ಸಿಂಗಲ್ ಬಾಂಡ್. ಸೊ ಇಲ್ಲಿ ಬಾಂಡ್ ಶಿಫ್ಟ್ ಆಯ್ತು ಅಂದ್ರೆ ಇವೆರಡು ಬಾಂಡ್ ಏನಿರ್ತವೆ ನಮಗೆ ಆಸ್ ಇಟ್ ಈಸ್ ಉಳ್ಕೊಂಡಿರ್ತವೆ. ಸೊ ಈ ಎಲೆಕ್ಟ್ರಾನ್ ಶಿಫ್ಟ್ ಆಗೋದ್ರಿಂದ ಈ ಕಾರ್ಬನ್ ಮೇಲೆ ಏನಾಗ್ತೈತಿ ನಮಗೆ ಪಾಸಿಟಿವ್ ಚಾರ್ಜ್ ಬರ್ತೈತಿ. ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತಂದ್ರೆ ಈ ಪೊಸಿಷನ್ ಅಲ್ಲಿ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ ನಮಗೆ ಈಸಿ ಆಗ್ತೈತಿ. ಯಾಕೆ ಈಸಿ ಆಗ್ತೈತಿ ಅಂದ್ರೆ ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು ನಮಗೆ ಎಲೆಕ್ಟ್ರಾನ್ ರಿಚ್ ಸೆಂಟರ್. ಹಾಗಾಗಿ ಎಲೆಕ್ಟ್ರಾನ್ ರಿಚ್ ಸೆಂಟರ್ ಅಲ್ಲಿ ಏನಾಗ್ತೈತಿ ನಮ್ಮ ನ್ಯೂಕ್ಲಿಯೋಫೈಲ್ ಈಸಿಯಾಗಿ ಅಟ್ಯಾಕ್ ಆಗ್ತದೆ. ನೆಕ್ಸ್ಟ್ ಏನಾಗ್ತೈತಿ ಅಂದ್ರೆ ವಾಪಸ್ ಇದು ಏನಾಗ್ತೈತಿ ಎಲೆಕ್ಟ್ರಾನ್ಸ್ ಇಲ್ಲಿ ಕೊಡ್ತೈತಿ. ಈ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಅಂದ್ರ ಈ ಬಾಂಡ್ ಏನಾಗ್ತೈತಿ ನಮಗೆ ಡಬಲ್ ಬಾಂಡ್ ಮತ್ತೆ ಶಿಫ್ಟ್ ಆಗ್ತೈತಿ. ಇದು ಇಲ್ಲಿ ಬರ್ತೈತಿ. ಈ ಬಾಂಡ್ ಏನಾಗ್ತೈತಿ ನಮಗೆ ಇಲ್ಲಿ ಶಿಫ್ಟ್ ಆಗ್ತೈತಿ ಅಂದ್ರೆ ಇಲ್ಲಿ ಏನ್ ಬರ್ತೈತಿ ನಮಗೆ ನೆಗೆಟಿವ್ ಚಾರ್ಜ್ ಬರ್ತೈತಿ. ಈ ಕಡೆ ಬಾಂಡ್ ಆಸ್ ಇಟ್ ಈಸ್ ಉಳ್ಕೊಂಡಿರ್ತೈತಿ. ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗೈತಿ ಅಂದ್ರ ಇಲ್ಲಿ ಏನಾಗ್ತೈತಿ ನಮಗೆ ಡಬಲ್ ಬಾಂಡ್ ಬರ್ತೈತಿ. ಅಂಡ್ ಕ್ಲೋರಿನ್ ಆಸ್ ಇಟ್ ಈಸ್ Cl ಇರ್ತೈತಿ. ಅಂಡ್ ಇಲ್ಲಿ ಏನಿರ್ತೈತಿ ಪಾಸಿಟಿವ್ ಚಾರ್ಜ್. ಇಲ್ಲಿ ಡಬಲ್ ಬಾಂಡ್ ಇದ್ದಿದ್ದು ಬ್ರೇಕ್ ಆಗಿ ಸಿಂಗಲ್ ಬಾಂಡ್ ನೈಟ್ರೋಜನ್ ಆಕ್ಸಿಜನ್ ಮಧ್ಯೆ ಡಬಲ್ ಬಾಂಡ್ ಅಗೇನ್ ಇದು ಏನಾಗ್ತೈತಿ ನಮ್ಗೆ ಸಿಂಗಲ್ ಆಕ್ಸಿಜನ್ ಮೈನಸ್. ಫರ್ದರ್ ಈ ಎಲೆಕ್ಟ್ರಾನ್ ಏನಾಗ್ತೈತಿ ಈ ಕಡೆ ಶಿಫ್ಟ್ ಆಗ್ತೈತಿ. ಅಂಡ್ ಈ ಎಲೆಕ್ಟ್ರಾನ್ ಏನಾಗ್ತದೆ ನಮ್ಗೆ ವಾಪಸ್ ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಈ ಪೊಸಿಷನ್ ಆಸ್ ಇಟ್ ಈಸ್ ಇರ್ತೈತಿ. ಅಂದ್ರೆ ಇದು Cl ಕಾರ್ಬನಿಕ್ ಪಾಸಿಟಿವ್ ಚಾರ್ಜ್ ಅಂಡ್ ಇದು ನೈಟ್ರೋಜನ್ ಡಬಲ್ ಬಾಂಡ್ O ಸಿಂಗಲ್ ಬಾಂಡ್ O ಮೈನಸ್ ಅಂಡ್ ಇದು ಬಾಂಡ್ ಆಸ್ ಇಟ್ ಈಸ್. ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಇಲ್ಲಿ ಡಬಲ್ ಬಾಂಡ್ ಆಗ್ತೈತಿ. ಈ ಬಾಂಡ್ ಬ್ರೇಕ್ ಆಯ್ತಂದ್ರೆ ಇಲ್ಲಿ ಏನಾಗ್ತೈತಿ ನಮಗೆ ನೆಗೆಟಿವ್ ಚಾರ್ಜ್. ನೆಕ್ಸ್ಟ್ ಏನಾಗ್ತೈತಿ ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಪಾಸಿಟಿವ್ ಚಾರ್ಜ್ ಇರೋದು ಏನಾಗ್ತೈತಿ ರಿಮೂವ್ ಆಗಿ ಇದು Cl ಇದು NO2 ಗ್ರೂಪ್ ಇಲ್ಲೊಂದು ಡಬಲ್ ಬಾಂಡ್ ಇದು ಡಬಲ್ ಬಾಂಡ್. ಸೊ ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮೆಕ್ಯಾನಿಸಮ್ ಯಾಕಂತ ತೋರಿಸ್ತೀವಿ ಅಂದ್ರೆ ಇಲ್ಲಿ ನಿಮ್ಮ ಪೈ ಎಲೆಕ್ಟ್ರಾನ್ ನೈಟ್ರೋಜನ್ ಮೇಲೆ ಶಿಫ್ಟ್ ಆಗಿ ಇಟ್ ಈಸ್ ಡೆವಲಪಿಂಗ್ ಅ ಪಾಸಿಟಿವ್ ಚಾರ್ಜ್. ಅಂದ್ರೆ ಈ ಬೆಂಜಿನ್ ರಿಂಗ್ ಏನೈತಲ್ಲ ಈ ಬೆಂಜಿನ್ ರಿಂಗ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ಸ್ ನ ಯಾವ್ದು ಅಟ್ರಾಕ್ಟ್ ಮಾಡ್ಕೊಳತೈತಿ ಅಂದ್ರೆ ನಿಮ್ಮ ನೈಟ್ರೋಜನ್ ಗ್ರೂಪ್. ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಈ ಬಾಂಡ್ ಬ್ರೇಕ್ ಆಗ್ಬಿಡ್ತೈತಿ. ಈ ಬಾಂಡ್ ಬ್ರೇಕ್ ಆಗಿ ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗ್ತೈತಿ. ಅಂಡ್ ಈ ಬಾಂಡ್ ಈ ಕಡೆ ಶಿಫ್ಟ್ ಆಯ್ತಂದ್ರೆ ಈ ಬಾಂಡ್ ಬ್ರೇಕ್ ಆಗಿ ಇಲ್ಲಿ ಏನಾಗ್ತೈತಿ ನಮಗೆ ನೆಗೆಟಿವ್ ಚಾರ್ಜ್ ಫಾರ್ಮ್ ಆಗ್ತೈತಿ. ಇಲ್ಲಿ ಬಾಂಡ್ ಬ್ರೇಕ್ ಆಯ್ತಂದ್ರೆ ಏನಾಗ್ತೈತಿ ಇಲ್ಲಿ ಪಾಸಿಟಿವ್ ಚಾರ್ಜ್ ಫಾರ್ಮ್ ಆಯ್ತಂದ್ರೆ ಈ ಕಾರ್ಬನ್ ಮತ್ತೆ ಕ್ಲೋರಿನ್ ಮಧ್ಯೆ ಇರ್ತಕ್ಕಂತ ಈ ಬಾಂಡ್ ಏನಾಗ್ತೈತಿ ನಮಗೆ ವೀಕ್ ಆಗ್ತೈತಿ. ಈ ಬಾಂಡ್ ವೀಕ್ ಆಯ್ತಂದ್ರ ಈ ಪೊಸಿಷನ್ ಅಲ್ಲಿ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಏನಾಗ್ತೈತಿ ನಮಗೆ ಈಸಿ ಆಗ್ತೈತಿ. ಅದಕ್ಕಾಗಿ ಇದನ್ನೇನ್ ತಗೋತೀವಿ ಅಂದ್ರೆ ನಾವು ಮೆಕ್ಯಾನಿಸಮ್ ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯಾವ ತರ ಆಗ್ತೈತಿ ಅಂತ ಹೇಳಿ ವ್ಯಾನ್ ಯುವರ್ ಆರ್ಥೋಕ್ಲೋರೋ ನೈಟ್ರೋಬೆಂಜಿನ್ ಈಸ್ ಪ್ರೆಸೆಂಟ್. ಅಂದ್ರೆ ನಿಮ್ಮ ಆರ್ಥೋ ಪೊಸಿಷನ್ ಅಲ್ಲಿ ನೈಟ್ರೋಬೆಂಜಿನ್ ಇತ್ತಂದ್ರ ಅದು ಏನಾಗ್ತೈತಿ ನಮಗೆ ಎಲೆಕ್ಟ್ರಾನ್ ವಿತ್ಡ್ರಾ ಮಾಡ್ಕೊಂಡು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನ್ ಮಾಡ್ತೈತಿ ಅದು ಹೆಲ್ಪ್ ಮಾಡ್ತೈತಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮ್ದು ಪ್ಯಾರಾಕ್ಲೋರೋ ನೈಟ್ರೋಬೆಂಜಿನ್. ಅಂದ್ರೆ ಇಲ್ಲಿ ಏನಾಗುತ್ತೆ ನಮ್ಗೆ ದ ಪೊಸಿಷನ್ ಆಫ್ ನೈಟ್ರೋ ಗ್ರೂಪ್ ಎಲ್ಲಿ ಇರುತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ. ಸೊ ಪ್ಯಾರಾ ಪೊಸಿಷನ್ ಇದ್ದಾಗ ಏನಾಗ್ತೈತಿ ಅಂದ್ರೆ ನಿಮ್ಮ ನೈಟ್ರೋ ಗ್ರೂಪ್ ಏನ್ ಮಾಡ್ತೈತಿ ಎಲೆಕ್ಟ್ರಾನ್ ವಿತ್ಡ್ರಾ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪ್ಯಾರಾ ಪೊಸಿಷನ್ಸ್ ಏನಾಗ್ತವೆ ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಲ್ಲಿ ಜಾಸ್ತಿ ಫೇವರ್ ಮಾಡ್ತವೆ. ನೋಡ್ರಿ ಈ OH ಗ್ರೂಪ್ ಈ ಕ್ಲೋರಿನ್ ಪೊಸಿಷನ್ ಗೆ ಅಟ್ಯಾಕ್ ಆಯ್ತಂದ್ರ ಇಲ್ಲಿರ್ತಕ್ಕಂತ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಗ್ತೈತಿ. ಅಂಡ್ ಇಲ್ಲಿರ್ತಕ್ಕಂತ ಪೈ ಎಲೆಕ್ಟ್ರಾನ್ ಕಾರ್ಬನ್ ನೈಟ್ರೋಜನ್ ಮಧ್ಯೆ ಶಿಫ್ಟ್ ಆಯ್ತಂದ್ರೆ ನೈಟ್ರೋಜನ್ ಆಕ್ಸಿಜನ್ ಮಧ್ಯೆ ಇರೋ ಎಲೆಕ್ಟ್ರಾನ್ಸ್ ಎಲ್ಲ ಆಗ್ತೈತಿ ನಿಮ್ಗೆ ಆಕ್ಸಿಜನ್ ಶಿಫ್ಟ್ ಆಯ್ತಂದ್ರ ನಿಮ್ಗೆ ಸ್ಟ್ರಕ್ಚರ್ ಹೆಂಗಾಗುತ್ತೆ ನೋಡ್ರಿ. ಸೊ ಇಲ್ಲಿ ಏನಿತ್ತು ನಮ್ದು Cl ಇತ್ತು ಅಂಡ್ Cl ಜೊತೆ ಏನ್ ಬಂದ್ ಅಟ್ಯಾಕ್ ಆಗ್ತೈತಿ OH ಅಟ್ಯಾಕ್ ಆಗ್ತದೆ. ಸೊ OH ಅಟ್ಯಾಕ್ ಆದಾಗ ಇಲ್ಲಿ ಬಾಂಡ್ ಈ ಕಡೆ ಶಿಫ್ಟ್ ಆಯ್ತಂದ್ರೆ ಇಲ್ಲಿ ಬಾಂಡ್ ಫಾರ್ಮ್ ಆಗ್ತೈತಿ. ಅಂಡ್ ಈ ಪೈ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಕಾರ್ಬನ್ ಮಧ್ಯೆ ಸಿಕ್ತಂದ್ರೆ ನೈಟ್ರೋಜನ್ ಕಾರ್ಬನ್ ಮಧ್ಯ ಡಬಲ್ ಬಾಂಡ್ ಫಾರ್ಮ್ ಆಗ್ತೈತಿ. ಈ ಡಬಲ್ ಬಾಂಡ್ ಬ್ರೇಕ್ ಆಗಿ ಆಕ್ಸಿಜನ್ ಸಿಂಗಲ್ ಬಾಂಡ್ ನೆಗೆಟಿವ್ ಚಾರ್ಜ್ ಅಂಡ್ ಈ ಕಡೆ ಆಕ್ಸಿಜನ್ ಏನಿರ್ತೈತಿ ನಿಮಗೆ ಆಸ್ ಇಟ್ ಈಸ್ ಇರ್ತೈತಿ. ಅಂಡ್ ಇಲ್ಲಿ ಏನಾಗ್ತೈತಿ ನಮಗೆ ಆಸ್ ಇಟ್ ಈಸ್ ಡಬಲ್ ಬಾಂಡ್. ಅಂಡ್ ನೆಕ್ಸ್ಟ್ ಇದು ಎಲೆಕ್ಟ್ರಾನ್ಸ್ ಈ ಕಡೆ ಶಿಫ್ಟ್ ಆಗಿ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗಿ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಯ್ತಂದ್ರ ನಮಗ್ ಏನಾಗ್ತೈತಿ ಕ್ಲೋರಿನ್ ರಿಮೂವ್ ಆಗ್ತೈತಿ. ಅವಾಗ ಸ್ಟ್ರಕ್ಚರ್ ನೋಡ್ರಿ ಹೆಂಗ ಆಗ್ತೈತಿ ಅಂದ್ರೆ ನಿಮ್ದು ಬೆಂಜಿನ್ ರಿಂಗ್ ಆಸ್ ಇಟ್ ಈಸ್ ಇರ್ತೈತಿ. Cl ರಿಮೂವ್ ಆಯ್ತಂದ್ರ ಓನ್ಲಿ OH ಪ್ರೆಸೆಂಟ್ ಇರ್ತೈತಿ. ಅಂಡ್ ಈ ಬಾಂಡ್ ಆಸ್ ಇಟ್ ಈಸ್ ಐತಿ. ಅಂಡ್ ಇಲ್ಲಿದ್ ಏನಾಗತೈತಿ ನಿಮ್ಮ ಕಾರ್ಬನ್ ನೈಟ್ರೋಜನ್ ಡಬಲ್ ಬಾಂಡ್ ಬ್ರೇಕ್ ಆಯ್ತಂದ್ರೆ ಕಾರ್ಬನ್ ನೈಟ್ರೋಜನ್
ಸಿಂಗಲ್ ಬಾಂಡ್ ಅಂಡ್ ನೈಟ್ರೋಜನ್ ಆಕ್ಸಿಜನ್ ಡಬಲ್ ಬಾಂಡ್ ಫಾರ್ಮ್ ಆಗ್ತೈತಿ. ಇದು ಏನಾಗ್ತೈತಿ ಆಸ್ ಇಟ್ ಈಸ್ ಸಿಂಗಲ್ ಬಾಂಡ್ ಇರ್ತೈತಿ ಅಂಡ್ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯ್ತು ಅಂದ್ರೆ ಇಲ್ಲಿ ಡಬಲ್ ಬಾಂಡ್, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತೈತಿ, ಇಲ್ಲಿ ಏನಾಗ್ತೈತಿ ಬಾಂಡ್ ಬರುತ್ತೆ. ಸೊ ಯಾವಾಗ ನಮಗೆ NO2 ಗ್ರೂಪ್ ಅಥವಾ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಪ್ಯಾರಾ ಅಂಡ್ ಆರ್ಥೋ ಪೊಸಿಷನ್ ಒಳಗಿರ್ತಾವು, ಅವಾಗ ಏನಾಗ್ತೈತಿ ನಮ್ಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಾಗ್ತೈತಿ ಫೇವರ್ ಆಗ್ತೈತಿ ಅಥವಾ ಈಸಿಯಾಗಿ ಕ್ಯಾರಿ ಆಗ್ತೈತಿ. ಎರಡೂ ಕಡೆ ಓನ್ಲಿ ನಿಮ್ಮ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಇದ್ರೆ ಅಷ್ಟೇ ಏನಾಗ್ತೈತಿ ನಿಮ್ಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಈಸಿಯಾಗಿ ಕ್ಯಾರಿ ಆಗ್ತೈತಿ. ಬಟ್ ನಿಮ್ಮ ಮೆಟಾಕ್ಲೋರೋ ನೈಟ್ರೋ ಬೆಂಜಿನ್ ತಗೊಂಡ್ರ ನಿಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಏನಾಗಲ್ಲ ಈಸಿಯಾಗಿ ಕ್ಯಾರಿ ಆಗಲ್ಲ. ಯಾಕೆ ಕ್ಯಾರಿ ಆಗಲ್ಲ ಅಂದ್ರ ನಿಮ್ಮ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಬೆಂಜಿನ್ ರಿಂಗ್ ಏನಾಗಲ್ಲ ಅಂದ್ರೆ ನಿಮ್ಮ ನೈಟ್ರೋ ಗ್ರೂಪ್ ಮೇಲೆ ಶಿಫ್ಟ್ ಆಗಲ್ಲ ಇನ್ ಕೇಸ್ ಆಫ್ ಮೆಟಾಕ್ಲೋರೋ ನೈಟ್ರೋ ಬೆಂಜಿನ್. ನೋಡ್ರಿ ಬೇಕಿದ್ರೆ ಈ ಎಲೆಕ್ಟ್ರಾನ್ಸ್ ಈ ನ್ಯೂಕ್ಲಿಯೋಫೈಲ್ ಇಲ್ಲಿ ಹೋಗಿ ಅಟ್ಯಾಕ್ ಆಯ್ತಂದ್ರೆ ಈ ಎಲೆಕ್ಟ್ರಾನ್ಸ್ ಏನಾಗ್ತೈತಿ ಇಲ್ಲಿ ಶಿಫ್ಟ್ ಆಗ್ತೈತಿ ಅಂಡ್ ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗ್ತೈತಿ ಅಂಡ್ ಇದು ವಾಪಸ್ ಇಲ್ಲಿ ಶಿಫ್ಟ್ ಆಗ್ತೈತಿ. ಅಂದ್ರೆ ನಿಮ್ಮ ನೈಟ್ರೋ ಗ್ರೂಪ್ ನಲ್ಲಿ ಏನಾಗಲ್ಲ ಇಲ್ಲಿ ಎಲೆಕ್ಟ್ರಾನ್ಸ್ ಶಿಫ್ಟ್ ಆಗಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿದ್ರಿ ನೋಡ್ರಿ, ಇಲ್ಲಿ ಶಿಫ್ಟ್ ಆಗ್ತೈತಿ ಅಂಡ್ ಈ ಎಲೆಕ್ಟ್ರಾನ್ ಏನಾಗ್ತೈತಿ ನೈಟ್ರೋಜನ್ ಮೇಲೆ ಶಿಫ್ಟ್ ಆಗ್ತಿತ್ತು. ಬಟ್ ಇಲ್ಲಿರೋ ಎಲೆಕ್ಟ್ರಾನ್ಸ್ ಏನಾಗಲ್ಲ ನೈಟ್ರೋಜನ್ ಮೇಲೆ ಶಿಫ್ಟ್ ಆಗಲ್ಲ. ಅಗೇನ್ ನಿಮ್ಗೆ ಏನ್ ಬರ್ತೈತಿ ಆಸ್ ಇಟ್ ಈಸ್ ಇದು Cl, ಇದು OH, ಒಂದು ಡಬಲ್ ಬಾಂಡ್ ಇಲ್ಲಿ ಬಂತು, ಒಂದು ಡಬಲ್ ಬಾಂಡ್ ಈ ಕಡೆ ಬಂತು, ಇನ್ನೊಂದು ಡಬಲ್ ಬಾಂಡ್ ಇಲ್ಲಿ ಬಂತು ಅಂಡ್ ನೈಟ್ರೋ ಗ್ರೂಪ್ ನಿಮ್ಗೆ ಏನಾಗ್ತೈತಿ ಆಸ್ ಇಟ್ ಈಸ್ ಉಳ್ಕೋತೈತಿ. ಸೊ ಎಲೆಕ್ಟ್ರಾನ್ಸ್ ಮೆಟಾ ಪೊಸಿಷನ್ ಒಳಗಿದ್ದಾಗ ಎಲೆಕ್ಟ್ರಾನ್ಸ್ ನೈಟ್ರೋ ಗ್ರೂಪ್ ಮೇಲೆ ಶಿಫ್ಟ್ ಆಗಲ್ಲ. ಹಾಗಾಗಿ ನಿಮ್ಮ ಮೆಟಾ ಪೊಸಿಷನ್ ಅಲ್ಲಿ ಏನಾದ್ರು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ವು ಅಂದ್ರ ದೇ ವಿಲ್ ನಾಟ್ ಇನ್ಕ್ರೀಸ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಫ್ electron withdrawing groups are present at the ortho and the para positions, they will increase the nucleophilic substitution reaction. ನಮ್ಗೆ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಸ್ ಅಲ್ಲಿ ಇದ್ದಾಗ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸಿ ಆಗ್ತೈತಿ. ಒಂದ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇದು ನಿಮ್ಮ ಬೆಂಜಿನ್ ರಿಂಗ್, ಅದಕ್ಕೊಂದು ಹ್ಯಾಲೋಜನ್ ಅಟ್ಯಾಚ್ ಆಯ್ತಂದ್ರ ಹ್ಯಾಲೋ ಅರಿನ್ ಆಗ್ತೈತಿ. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಎಟ್ಟ ortho position and another electron withdrawing group at a para position and one more electron withdrawing group at a ortho position. So yavaga namage more number of electron withdrawing group irteti avaga enaagteti ಅಂದ್ರೆ ನಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸಿ ಆಗ್ತೈತಿ. ಸೊ ಇದಕ್ಕೆ ಏನಾದ್ರೂ ನೀವು ಜಸ್ಟ್ ವಾಟರ್ ಆಡ್ ಮಾಡಿ ವಾರ್ಮ್ ಮಾಡಿದ್ರಿ ಅಂದ್ರೆ, ಜಸ್ಟ್ ವಾರ್ಮ್ ಅಥವಾ ಹೀಟ್ ಮಾಡಿದ್ರಿ ಅಂದ್ರೆ ನಿಮಗೆ ಏನಾಗ್ತೈತಿ ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಈಸಿ ಆಗ್ತೈತಿ. ಅಂದ್ರೆ ವಾಟರ್ ಅಲ್ಲಿ ಫಾರ್ಮ್ ಆಗ್ತಕ್ಕಂತ OH ಮೈನಸ್ ನಿಮ್ಮ Cl ಪೊಸಿಷನ್ ಅಟ್ಯಾಕ್ ಮಾಡಿ ನಿಮ್ಮ Cl ಏನ್ ಮಾಡ್ತೈತಿ ಅಂದ್ರ ಈಸಿಯಾಗಿ ರಿಮೂವ್ ಮಾಡ್ತೈತಿ. ಯಾಕೆ ಜಸ್ಟ್ ವಾಟರ್ ಆಡ್ ಮಾಡೋದ್ರಿಂದ ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತೈತಿ ಅಂದ್ರ ಇಲ್ಲಿ ನಿಮಗೆ ಬೆಂಜಿನ್ ಮೇಲೆ ಪ್ರೆಸೆನ್ಸ್ ಆಫ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇರೋದ್ರಿಂದ ನಿಮಗೆ ಏನಾಗ್ತೈತಿ ಪ್ರಾಡಕ್ಟ್ ಈಸಿಯಾಗಿ ಫಾರ್ಮ್ ಆಗ್ತೈತಿ. NO2 and NO2. So higher the number of electron withdrawing groups on a benzene ring, more easier will be the substitution reaction. So ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇರ್ತಾವು ಅಷ್ಟು ಈಸಿಯಾಗಿ ನಮ್ಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತೈತಿ. ಯಾವಾಗ ಅಂದ್ರೆ when they are at the ortho and para positions ನಮಗೆ ಏನಾಗ್ತೈತಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸಿ ಆಗ್ತೈತಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ nucleophilic substitution reactions of your halo arrays and thank you for a notes. ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಟ್ಸ್ ಲಿಂಕ್ ಇರ್ತೈತಿ, ಯು ಕ್ಯಾನ್ ಕಲೆಕ್ಟ್ ನೋಟ್ಸ್ ಫ್ರಮ್ description. Thank you.